ಇವತ್ತಿನ ವಿಡಿಯೋ ಒಳಗಡೆ ನಾವು ಕಲಿತೀವಿ ನಿಮ್ಮ ಫಸ್ಟ್ ಸ್ಯಾಲ್ರಿಯನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಯಾಕಂದರೆ ಇದನ್ನು ನಿಮ್ಮ ಕಾಲೇಜ್ ಒಳಗೂ ಕಲಿಸಿಲ್ಲ, ನಿಮ್ಮ ಪ್ಯಾರೆಂಟ್ಸು ಹೇಳಿಲ್ಲ, ನಿಮ್ಮ HR ಲೆಟ್ರ್ ಕೂಡ ಇದನ್ನು ಹೇಳಂಗಿಲ್ಲ. ನೀವು ಈ ವಿಡಿಯೋ ಒಳಗಡೆ 3 ಸ್ಟೆಪ್ಸ್ಗಳನ್ನು ಕಲಿತೀರಿ. ಇವು ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ಗೆ ಫೌಂಡೇಶನ್ ಆಗಿರ್ತವೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಡಿಯೋದ ಎಂಡ್ ಒಳಗಡೆ ನೀವು ಫ್ರೆಷರ್ಸ್ ತಮ್ಮ ಫಸ್ಟ್ ಸ್ಯಾಲ್ರಿ ಬಂದಾಗ ಮಾಡುವಂಥ 3 ಕ್ರಿಟಿಕಲ್ ಮಿಸ್ಟೇಕ್ಸ್ಗಳನ್ನು ಕೂಡ ಕಲಿತೀರಿ. ವಿಡಿಯೋನ ಎಂಡ್ವರೆಗೂ ನೋಡ್ರಿ. ನೀವೇನಾದರೂ ಆ ಕ್ರಿಟಿಕಲ್ ಮಿಸ್ಟೇಕ್ಸ್ಗಳನ್ನು ನಿಮ್ಮ ಫಸ್ಟ್ ಸ್ಯಾಲ್ರಿ ಬಂದಾಗ ಮಾಡಬಾರ್ದು ಅಂತಂದ್ರೆ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮ ಕಂಪನಿ ನಿಮ್ಗೆ ನಿಮ್ಮ CTC ಅನ್ನು ಹೇಳ್ತೈತಿ. ಅಂದ್ರೆ ನೀವು ಆ ಕಂಪನಿಗೆ ಎಷ್ಟು ಕಾಸ್ಟ್ ಆಗಿದ್ದೀರಿ ಅಂತ ಹೇಳಿ. ಈಗ ಒಂದು ದೊಡ್ಡ ಅಮೌಂಟ್ ಆಗಿರ್ತೈತಿ, ಲೈಕ್ 4 lakh 6 lakh, ಇದಕ್ಕೆ ನೀವು ಪ್ಯಾಕೇಜ್ ಅಂತ ಕರಿತಾರಲ್ಲ ಅದ. ಬಟ್ ಈ ಅಮೌಂಟ್ ಎಲ್ಲ ನಿಮ್ಮ ಅಕೌಂಟಿಗೆ ಬಂದ ಯಾವತ್ತೂ ಕ್ರೆಡಿಟ್ ಆಗಂಗಿಲ್ಲ. ಲೆಟ್ ಮಿ ಎಕ್ಸ್ಪ್ಲೇನ್ ಯು ವಾಟ್ ಎಕ್ಸಾಕ್ಟ್ಲಿ ಐ ಮೀನ್ ಬೈ ದ್ಯಾಟ್. ಸಪೋಸ್ ಅನ್ಕೊಡ್ರಿ ನಿಮ್ಗೆ 6 ಲಕ್ಷ ಸ್ಯಾಲ್ರಿ ಐತಿ. ಇದನ್ನ ಡಿವೈಡೆಡ್ ಬೈ 12 ಮಾಡಿದ್ರೆ ನಿಮ್ಗೆ 50,000 ಬರ್ಬೇಕು ತಿಂಗಳಿಗೆ. ಆದ್ರೆ PF, ಇನ್ಕಮ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಇದೆಲ್ಲ ಡಿರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬಂದ ಕ್ರೆಡಿಟ್ ಆಗೋ ಅಮೌಂಟ್ ಸಮ್ವೇರ್ ಅರೌಂಡ್ 41,000 to 44,000 ಇರ್ತೈತಿ. ಅಂದ್ರೆ ನಿಮ್ಗೆ ರಿಯಲೈಸ್ ಆಗದೆ ನೀವು ಆಲ್ರೆಡಿ 6,000 to 9,000 ಕಮಿಟ್ ಆಗಿದ್ದೀರಿ. ಇದು ದೊಡ್ಡ ಅಮೌಂಟ್ ಐತಿ. ಸೊ ಈ ಅಮೌಂಟ್ ಎಲ್ಲ ಕಟ್ಟಾಗಿ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುವಂಥ ಅಮೌಂಟನ್ನು ನಾವು ನೆಟ್ ಟೇಕ್ ಹೋಮ್ ಸ್ಯಾಲ್ರಿ ಅಂತೇಳಿ ಕರಿತೀವಿ. ಈ ನೆಟ್ ಟೇಕ್ ಹೋಮ್ ಸ್ಯಾಲ್ರಿ ಮೇಲೆ ನಿಮ್ಮ ಎಲ್ಲ ಕ್ಯಾಲ್ಕುಲೇಷನ್ಸ್, ನಿಮ್ಮ ಬಜೆಟಿಂಗ್, ಆಮೇಲೆ ನಿಮ್ಮ ಖರ್ಚುಗಳು ಡಿಪೆಂಡ್ ಆಗಿರ್ಬೇಕು. ಸೊ ಫಸ್ಟ್ ಥಿಂಗ್ ನೀವೇನು ಮಾಡಬೇಕಂದ್ರೆ ನಿಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲ್ರಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ರಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಂಬರ್. ಸೊ ಇವಾಗ ನಿಮ್ಗೆ ನಿಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲ್ರಿ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ನೀವು ಈ ಅಮೌಂಟನ್ನು ಖರ್ಚು ಮಾಡೋದಕ್ಕಿಂತ ಮುಂಚೆ ಇದನ್ನು 3 ಪಾರ್ಟಾಗಿ ಡಿವೈಡ್ ಮಾಡಬೇಕು. ಇದಕ್ಕೆ ನಾವು 50-30-20 ರೂಲನ್ನು ಯೂಸ್ ಮಾಡ್ತೇವೆ. ನಾವು ಈ ವಿಡಿಯೋ ಒಳಗಡೆ ಬೆಂಗಳೂರು ಎಕ್ಸಾಂಪಲನ್ನು ತೊಗೊಂಡು ಎಲ್ಲ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತೇವೆ. ಆದ್ರೆ ನೀವು ಇಂಡಿಯಾದೊಳಗೆ ಯಾವುದೂ ಸಿಟಿ ಒಳಗೆ ಇರಲಿ, ಚೆನ್ನೈ, ಮುಂಬೈ, ಪುಣೆ, ಹೈದ್ರಾಬಾದ್, ಡೆಲ್ಲಿ, ವೆರೆವರ್ ಯು ಆರ್, ಫಂಡ ಸೇಮ್ ಇರ್ತೈತಿ. ಜಸ್ಟ್ ನಾವಿಲ್ಲಿ ಎಕ್ಸಾಂಪಲ್ ಬೆಂಗಳೂರದನ್ನು ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಕತ್ತಿದ್ದೇವೆ. ಇವಾಗ ನಮ್ಮ 6 lakh ಸ್ಯಾಲ್ರಿ ಎಕ್ಸಾಂಪಲನ್ನು ತೊಗೊಂಡು ಈ ರೂಲನ್ನು ಅಪ್ಲೈ ಮಾಡೋಣ. ಅಂದ್ರೆ ನಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲ್ರಿದ 50% ನೀಡ್ಸ್ಗಳಿಗೆ ಹೋಗ್ಬೇಕು. ಅಂದ್ರೆ ಅವಶ್ಯಕತೆಗಳು. ಇದ್ರೊಳಗೆ ನಿಮ್ಮ ರೆಂಟ್ ಬರ್ತೈತಿ, ಗ್ರಾಸರೀಸ್ ಬರ್ತೈತಿ, ಎಲೆಕ್ಟ್ರಿಸಿಟಿ ಬರ್ತೈತಿ, ಮೊಬೈಲ್ ಬಿಲ್ಸ್ ಬರ್ತೈತಿ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಇದೆಲ್ಲ ನಿಮ್ಮ ಅವಶ್ಯಕತೆ ಒಳಗೆ ಬರ್ತೈತಿ. ಫಾರ್ ಎಕ್ಸಾಂಪಲ್ ಬೆಂಗಳೂರೊಳಗೆ ನೀವು 6 lakh ಸ್ಯಾಲ್ರಿ ಒಳಗೆ ಇದ್ದೀರಿ ಅಂತ ಅನ್ಕೊಡ್ರಿ. ನಿಮ್ಗೆ 42,000 rupees ಬರಾಕತ್ತೈತಿ ಇನ್ ಹ್ಯಾಂಡ್ ಅಥವಾ ಟೇಕ್ ಹೋಮ್ ಸ್ಯಾಲ್ರಿ. ಇದ್ರದ 50% ಅಂದರೆ 21,000 rupees ನೀವು ಈ ನೀಡ್ಸ್ಗೆ ಅಲೋಕೇಟ್ ಮಾಡಬೇಕಾಗ್ತೈತಿ. ಈ ನೀಡ್ಸ್ಗೆ ಅಲೋಕೇಟ್ ಮಾಡಿದ ತಕ್ಷಣ ನಿಮ್ಗೊಂದು ರಿಯಲೈಸೇಷನ್ ಆಗ್ತೈತಿ. ಸಪೋಸ್ ನಿಮ್ಮ ರೆಂಟ್ ಏನಾದರೂ 12,000 to 15,000 ಇತ್ತು ಅಂತಂದ್ರೆ ನಿಮಗೆ ಗೊತ್ತಾಗ್ತೈತಿ ನೀವು ಎಲ್ಲಿ ಜಾಸ್ತಿ ಸ್ಪೆಂಡ್ ಮಾಡಕತ್ತಿದ್ರಿ ನಿಮ್ಮ ನೀಡ್ಸ್ ಒಳಗಡೆ ಅಂತ ಹೇಳಿ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಯಲೈಸೇಷನ್. ಬಿಕಾಸ್ ನಿಮ್ಗೆ ಇದು ಎಷ್ಟು ಬೇಗ ಆಗ್ತೈತಲ್ಲ ಅಷ್ಟು ಬೇಗ ನೀವು ನಿಮ್ಮ ದುಡ್ಡನ್ನು ಉಳಿಸ್ಬೋದ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೆಂಗಳೂರು ಮೋಸ್ಟ್ ಆಫ್ ದ ಏರಿಯಾದೊಳಗೆ ಇದೇ ರೆಂಟ್ ನಡೆದೈತಿ. ಇವಾಗ BTM ತೊಗೊಳ್ರಿ, HSR, ಕೋರ್ಮಂಗ್ಲ, ಈ ಏರಿಯಾದೊಳಗೆಲ್ಲ 1 BHK 12,000 to 15,000 ಕಾಸ್ಟ್ ಆಗತೈತಿ ಇವತ್ತಿನ ರೇಟ್ ಒಳಗೆ. ಸೊ ಫಸ್ಟ್ ಯು ಹ್ಯಾವ್ ಟು ಅಲೋಕೇಟ್ 50% ಟು ಯುವರ್ ನೀಡ್ಸ್. ನೆಕ್ಸ್ಟ್ ಟೇಕ್ ಹೋಮ್ ಸ್ಯಾಲ್ರಿದ 30%ಅನ್ನು ನಿಮ್ಮ ವಾಂಟ್ಸ್ ಒಳಗಡೆ ಅಲೋಕೇಟ್ ಮಾಡಬೇಕು. ನಮ್ಮ ಎಕ್ಸಾಂಪಲ್ ಪ್ರಕಾರ 42,000 30% ಇಸ್ ಸಮ್ವೇರ್ ಅರೌಂಡ್ 12,600 ಬರ್ತೈತೆ. ಸೊ ಅದನ್ನು ಅಲ್ಲಿ ಅಲೋಕೇಟ್ ಮಾಡಬೇಕು. ಇದ್ರೊಳಗೆ ನಿಮ್ಮ ವೀಕೆಂಡ್ ಪಾರ್ಟೀಸ್ ಆಯಿತು, ಔಟಿಂಗ್ ಆಯಿತು, ಊಟ ಹೊರಗಡೆ ಮಾಡೋದಾಯಿತು, ಬಟ್ಟೆ ತೊಗೊಳ್ಳೋದಾಯಿತು, ಸಬ್ಸ್ಕ್ರಿಪ್ಷನ್ಸ್ ಆಯಿತು, ಇದೆಲ್ಲ ಬರ್ತೈತಿ. ಸೊ ಇದು ಮೇ ಬಿ ಸ್ವಲ್ಪ ಜನಕ್ಕೆ ಕಡಿಮೆ ಅನ್ನಿಸ್ತಿರ್ಬೋದು. ಬಟ್ ಲೆಟ್ ಮಿ ರಿಮೈಂಡ್ ಯು ವೆರಿ ಸಿಂಪಲ್ ಥಿಂಗ್. ನೀವು ಕಾಲೇಜ್ ಒಳಗಡೆ ಇರಬೇಕಾದ್ರೆ ಇದಕ್ಕಿಂತ ಕಡಿಮೆ ಅಮೌಂಟ್ ಒಳಗೆ ನೀವು ಮ್ಯಾನೇಜ್ ಮಾಡ್ತಿದ್ರಿ. ಆ್ಯಸ್ ಸೂನ್ ಆ್ಯಸ್ ನಿಮ್ಗೆ ಸ್ಯಾಲ್ರಿ ಬರಾಕತ್ತಲ್ಲ ಈ ಅಮೌಂಟ್ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು. ಬಟ್ ಇನ್ ದ ಬಿಗಿನಿಂಗ್ ಯು ಹ್ಯಾವ್ ಟು ಲಿವ್ ವಿತ್ ಇನ್ ದಿಸ್ ಮನಿ ಓನ್ಲಿ, ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫೈನಲಿ ಮಿಕ್ಕಿರೋ 20% ಏನೈತಲ್ಲ ಇದನ್ನು ನಿಮ್ಮ ಫ್ಯೂಚರ್ಗೋಸ್ಕರ ಸೇವ್ ಮಾಡಬೇಕು. ಫಸ್ಟ್ ಥಿಂಗ್ ಫಸ್ಟ್, ನೀವು ಇದನ್ನು ನಿಮ್ಮ
ಕರೆಂಟ್ ಅಕೌಂಟ್ ಒಳಗಡೆ ಇಡಬೇಡ್ರಿ, ಸ್ಯಾಲ್ರಿ ಅಕೌಂಟ್ ಒಳಗಡೆ ಇಡಬೇಡ್ರಿ. ಯಾಕಂದ್ರೆ ಐ ಆಮ್ 100% ಶ್ಯೂರ್ ನೀವೇನಾದರೂ ಅಲ್ಲೇ ಇಟ್ರಿ ಅಂದರೆ ಇದು ಖರ್ಚು ಆಗೇ ಆಗ್ತೈತಿ. ಸೊ ಇದಕ್ಕೋಸ್ಕರ ಒಂದು ಸಪ್ರೇಟ್ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿರಿ. ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿರಿ ಆ್ಯಸ್ ಸೂನ್ ಆ್ಯಸ್ ದ ಸ್ಯಾಲ್ರಿ ಹಿಟ್ಸ್ ಯುವರ್ ಅಕೌಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಐ ಆಮ್ ಶ್ಯೂರ್ ನೀವು ಇದನ್ನು ಸೇವ್ ಮಾಡೋಕೆ ಆಗಂಗೇ ಇಲ್ಲ ನಿಮ್ಮ ಚೆಕಿಂಗ್ ಅಕೌಂಟ್ ಒಳಗಡೆ ಏನಾದರೂ ಇತ್ತು ಅಂದರೆ. ಆಲ್ ರೈಟ್, ಇವಾಗ ನಿಮ್ಗೆ ನಿಮ್ಮ ರಿಯಲ್ ಸ್ಯಾಲ್ರಿ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಗೈತಿ. 50-30-20 ರೂಲ್ ಯೂಸ್ ಮಾಡಿಕೊಂಡು 3 ಬಕೆಟ್ ಮಾಡಿ ಅದಕ್ಕೆ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿನ ಡಿವೈಡ್ ಮಾಡೋದು ಕೂಡ ಗೊತ್ತಾಗೈತಿ. ನೆಕ್ಸ್ಟ್ ಬಂದು ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳಷ್ಟು ಜನ ಫ್ರೆಷರ್ಸ್ ಇದನ್ನು ಸ್ಕಿಪ್ ಮಾಡೇ ಮಾಡ್ತಾರೆ. ಐ ಆಮ್ ಶ್ಯೂರ್ 90% ಜನ ಸ್ಕಿಪ್ ಮಾಡೇ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ಎಮರ್ಜೆನ್ಸಿ ಫಂಡ್. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಫಸ್ಟ್ ಲೆಟ್ ಮಿ ಟೆಲ್ ಯು, ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಅಲ್ಲ ಅಂತ ಹೇಳಿ. ಇದು ನಿಮ್ಮ ಟ್ರಿಪ್ ಮನಿ ಅಲ್ಲ, ಇದು ನಿಮ್ಮ ಶಾಪಿಂಗ್ ಮನಿ ಅಲ್ಲ, ಇದು ನಿಮ್ಮ ಪಾರ್ಟಿ ಮನಿ ಕೂಡ ಅಲ್ಲ, ಇದು ನಿಮ್ಮ ಟ್ರೀಟ್ ಮನಿ ಕೂಡ ಅಲ್ಲ. ಎಮರ್ಜೆನ್ಸಿ ಫಂಡ್ ಅಂದರೆ ನಿಮ್ಮ ಲೈಫ್ ಒಳಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದಾಗ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಆದಾಗ ನೀವು ಒಂದು ಸೇಫ್ ಲಿಕ್ವಿಡ್ ಫಂಡ್ ಒಳಗೆ ಸೇವ್ ಮಾಡಿರುವಂಥ ಅಮೌಂಟ್ ಆಗಿರ್ತೈತಿ. And let me tell you one interesting thing about life here, and it is very important. Life will happen, you will end up in mess, and that point in time you need this emergency fund. Okay, so ಇದನ್ನ ಬೇರೆ ಯಾವುದು ಥಿಂಗ್ಸ್ಗೆ ಯೂಸ್ ಮಾಡ್ಕೋಬೇಡ್ರಿ. ಜಸ್ಟ್ ಥಿಂಕ್ ಮಾಡ್ರಿ, ಸಪೋಸ್ ನಿಮ್ಗೆ ನಿಮ್ಮ ಹಾಸ್ಪಿಟಲೈಸೇಷನ್ ಬಿಲ್ಲನ್ನು ನೀವೇ ಕಟ್ಟಬೇಕಾಗುವಂಥ ಪರಿಸ್ಥಿತಿ ಬಂತಂದರೆ ಏನು ಮಾಡ್ತೀರಿ? ಇಲ್ಲ ಅಂದರೆ ನಿಮ್ಮ ಲ್ಯಾಂಡ್ಲಾರ್ಡ್ 30 ದಿನದೊಳಗೆ ನಿಮ್ಮ ಮನಿ ವೆಕೇಟ್ ಮಾಡಿರಿ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ಯಾಕಂದರೆ ನೀವು ಹೊಸ ಲ್ಯಾಂಡ್ಲಾರ್ಡ್ಗೆ ಡೆಪಾಸಿಟ್ ಕೊಡಾಕಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತಿನ ದಿನದೊಳಗೆ ಲೇ ಆಫ್ಸ್, ದಿಸ್ ಈಸ್ ನಾಟ್ ಅ ಹೈಪೋಥೆಟಿಕಲ್ ಸಿನಾರಿಯೋ ಎನಿಮೋರ್. ಬಿಕಾಸ್ ಆಫ್ AI ಆ್ಯಂಡ್ ಲಾಟ್ ಆಫ್ ಆಟೋಮೇಷನ್ಸ್ ಭಾಳಷ್ಟು ಜಾಬ್ಸ್ಗಳನ್ನು ಲೇ ಆಫ್ ಮಾಡಾಕತ್ತಿದ್ದಾರೆ ಕಂಪನೀಸ್. ಸೊ ವಾಟ್ ಇಫ್ ಯು ಎಂಡ್ ಅಪ್ ಇನ್ ದ್ಯಾಟ್ ಸಿಚುವೇಶನ್? ಸೊ ಈ ಥರ ಟೈಮ್ಸ್ ಒಳಗೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ತದೆ. ಸೊ ಹಾಗಾದರೆ ಈ ಎಮರ್ಜೆನ್ಸಿ ಫಂಡನ್ನು ಯಾವ ಥರ ಸೇವ್ ಮಾಡಬೇಕು? ಜನರಲ್ ಫೈನಾನ್ಷಿಯಲ್ ಅಡ್ವೈಸರ್ ರೂಲ್ ಏನೈತಿ ಅಂದರೆ 3 to 6 ಮಂತ್ಸ್ದ ನಿಮ್ಮ ಎಕ್ಸ್ಪೆನ್ಸಸನ್ನು ಸೇವ್ ಮಾಡಿರಿ ಅಂತ ಹೇಳ್ತಾರೆ. ಆದರೆ ನೀವು ಇವಾಗಲೇ ಅರ್ನ್ ಮಾಡೋಕ್ಕೆ ಶುರು ಮಾಡಕತ್ತಿದ್ದಾರಲ್ಲ, ಸೊ ಈ ಥರ ನೀವು ದೊಡ್ಡ ಅಮೌಂಟನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡಿರಿ ಅಂದರೆ ಫಸ್ಟ್ 1 ಮಂತ್ದ ಟಾರ್ಗೆಟ್ ಇಟ್ಕೊಡ್ರಿ. 1 ಮಂತ್ದ ಎಸೆನ್ಷಿಯಲ್ ಎಕ್ಸ್ಪೆನ್ಸಸ್ ಅಂದರೆ 50% ಆಫ್ ಯುವರ್ ಟೇಕ್ ಹೋಮ್ ಸ್ಯಾಲ್ರಿದ ಅಮೌಂಟನ್ನು ಟಾರ್ಗೆಟ್ ಆಗಿ ಇಟ್ಕೊಡ್ರಿ. ನಮ್ಮ ಎಕ್ಸಾಂಪಲ್ ಪ್ರಕಾರ 21,000. ಓಕೆ, ಸೊ ಈ ಅಮೌಂಟನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಫಸ್ಟ್ ಮಂತ್ ಒಳಗೆ ನೀವು ಎಷ್ಟು ಸೇವ್ ಮಾಡ್ತಾರಲ್ಲ ಅಷ್ಟು ಅಮೌಂಟನ್ನು ಒಂದು ಸಪ್ರೇಟ್ ಸೇವಿಂಗ್ಸ್ ಅಕೌಂಟ್ ಒಳಗಡೆ ಟ್ರಾನ್ಸ್ಫರ್ ಮಾಡಿರಿ, ಅದನ್ನು ಟಚ್ ಮಾಡಬೇಡ್ರಿ. ಸೊ ಈ ಥರ ನೀವು ಒಂದು 3 ತಿಂಗಳು ಮಾಡಿದ್ರಿ ಅಂದರೆ ನಿಮ್ಮ ಫಸ್ಟ್ ಮಂತ್ಸ್ ಅಂದರೆ 1 ಮಂತ್ಗೆ ಆಗುವಷ್ಟು ದುಡ್ಡನ್ನು ಅಥವಾ ಎಮರ್ಜೆನ್ಸಿ ಫಂಡನ್ನು ನೀವು ಸೇವ್ ಮಾಡಿರ್ತೀರಿ. ನೀವು ಇಲ್ಲಿ ಒಂದು ಹ್ಯಾಬಿಟ್ ಬಿಲ್ಡ್ ಮಾಡಿರ್ತೀರಿ 3 ತಿಂಗಳ ಮಾಡಿದ್ರಿ ಅಂದರೆ. ಇದನ್ನ ನೀವೇನಾದರೂ 6 to 7 ಮಂತ್ಸ್ ಕಂಟಿನ್ಯೂ ಮಾಡಿದ್ರಿ ಅಂದರೆ ಆಲ್ಮೋಸ್ಟ್ ನೀವು 3 ತಿಂಗಳಿಗೆ ಆಗುವಷ್ಟು ಎಮರ್ಜೆನ್ಸಿ ಫಂಡನ್ನು ವಿತೌಟ್ ರಿಯಲೈಸಿಂಗ್ ನೀವು ಸೇವ್ ಮಾಡಿರ್ತೀರಿ. ಸೊ ಈ ಮೆಥಡನ್ನು ಯೂಸ್ ಮಾಡಿಕೊಡ್ರಿ, ಸ್ಟ್ರೆಸ್ ಆಗಕ್ಕೆ ಹೋಗ್ಬೇಡ್ರಿ. ಆದ್ರೆ ಈ ಅಮೌಂಟನ್ನು ಎಲ್ಲಿ ಸೇವ್ ಮಾಡಬೇಕು? ಇದನ್ನು ನಿಮ್ಮ ಸ್ಯಾಲ್ರಿ ಅಕೌಂಟ್ ಒಳಗೆ ಇಡಕ್ಕೆ ಹೋಗ್ಬೇಡ್ರಿ. ಇದಕ್ಕೊಂದು ಸೆಪ್ರೇಟ್ ಸೇವಿಂಗ್ಸ್ ಅಕೌಂಟನ್ನು ಮಾಡಿರಿ. ನೀವು ಇವಾಗ ಸೇವಿಂಗ್ಸ್ ಅಕೌಂಟನ್ನು 5 ನಿಮಿಷದೊಳಗೆ ಓಪನ್ ಮಾಡ್ಬೋದು ಆನ್ಲೈನ್ ಒಳಗಡೆ. ಅಲ್ಲಿ ಈ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ರಿ. ಒಂದು 50,000 ರೂಪಾಯಿ ಸೇವ್ ಮಾಡಿದ ಮೇಲೆ ಅದನ್ನು ಒಂದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಇಲ್ಲಾಂದ್ರೆ ಹೈ ಯೀಲ್ಡ್ ಸೇವಿಂಗ್ಸ್ ಅಕೌಂಟ್ಗೆ ಮೂವ್ ಮಾಡಿರಿ. ಓಕೆ, ಡೋಂಟ್ ವರಿ, ಇದಕ್ಕೊಂದು ನಾನು ಸೆಪ್ರೇಟಾಗಿ ವಿಡಿಯೋ ಮಾಡ್ತೇನೆ, ಅದರೊಳಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಸೊ ಆ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಇವಾಗ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಫ್ರೆಷರ್ಸ್ ತಮ್ಮ ಫಸ್ಟ್ ಸ್ಯಾಲ್ರಿ ಬಂದಾಗ ಮಾಡುವಂಥ ಕ್ರಿಟಿಕಲ್ ಮಿಸ್ಟೇಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಬಹಳಷ್ಟು ಜನ ಯಂಗ್ ಪ್ರೊಫೆಷನಲ್ ಹೊಡೆಯುವಂಥ ಒಂದು ಡೈಲಾಗ್ ಏನು ಅಂತಂದರೆ, ಐ ವಿಲ್ ಸ್ಟಾರ್ಟ್ ಸೇವಿಂಗ್ ಫ್ರಮ್ ನೆಕ್ಸ್ಟ್ ಮಂತ್ ಆ್ಯಂಡ್ ಈವನ್ ಐ ಹ್ಯಾವ್ ಡನ್ ದಿಸ್ ಮಿಸ್ಟೇಕ್ ವೆನ್ ಐ ಸ್ಟಾರ್ಟೆಡ್. ನಂಗೆ ಅರ್ಥ ಆಗ್ತೈತಿ, ಯಾಕಂದರೆ ನೀವು ನಿಮ್ಮ ಫಸ್ಟ್ ಸ್ಯಾಲ್ರಿ ಬಂದಾಗ ನಿಮ್ಮ ಫ್ಯಾಮಿಲಿ ಖರ್ಚು ಮಾಡ್ಬೇಕಾ, ನಿಮ್ಮ ಲ್ಯಾಂಡ್ಲಾರ್ಡ್ ಡೆಪಾಸಿಟ್ ಕೊಡ್ಬೇಕಾ, ಸೊ ಈ ಥರ ಸಣ್ಣ ಪುಟ್ಟ ಖರ್ಚುಗಳು ಇರ್ತಾವೆ. ಸೊ ಅದಕ್ಕೆ ನೀವೇನು ಅನ್ಕೊಂತೀರಿ, ಇದು ನಮ್ಮದು ಸೆಟಪ್ ಮಂತ್ ಐತಿ, ಸೊ ಈ ಮಂತ್ ಬೇಡ ನೆಕ್ಸ್ಟ್ ಮಂತಿಂದ ನಾನು ಸೇವ್ ಮಾಡ್ತೇನೆ ಅಂತೇಳಿ.
ಬಟ್ ರಿಯಾಲಿಟಿ ಏನಾಗ್ತೈತಿ ಅಂತಂದ್ರೆ ನೆಕ್ಸ್ಟ್ ಮಂತ್ಗೆ ಆಲ್ರೆಡಿ ನಿಮ್ಮ ಬೇರೆ ಎಕ್ಸ್ಪೆನ್ಸಸ್ ಪೈಲ್ ಆಗಿರ್ತಾವೆ. ಅದ್ರ ನೆಕ್ಸ್ಟ್ ಮಂತ್ ಮತ್ತೇನೋ ಒಂದು ಖರ್ಚು ಬಂದೇ ಬರ್ತೈತಿ. ಇದೇ ಥರ ನೀವು 6 ಮಂತ್ಸ್ ಹೆಂಗೆ ಹೋಯ್ತು ಅಂತೇಳಿ ಗೊತ್ತಾಗಂಗಿಲ್ಲ. ಅಬ್ಬಬ್ಬ ಅನ್ನೋಷ್ಟರೊಳಗಡೆ 2 ವರ್ಷ ಕೂಡ ಕಳೆದು ಬಿಡ್ತೈತೆ. ಅದಾದ್ಮೇಲೆ ನೀವು ಥಿಂಕ್ ಮಾಡ್ತೀರಿ 2 ವರ್ಷದೊಳಗೆ ನಾ ಏನೂ ಸೇವೆ ಮಾಡಿಲ್ಲಲ್ಲ ಅಂತ ಹೇಳಿ. ಆ್ಯಂಡ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ದಿಸ್ ಇಸ್ ದ ರಿಯಾಲಿಟಿ ಐ ಆಮ್ ಸ್ಪೀಕಿಂಗ್. ಸೊ ಅದಕ್ಕೆ ಏನು ಮಾಡಿರಿ, ನಿಮ್ಮ ಫಸ್ಟ್ ಮಂತ್ ಒಳಗೆ ನಿಮ್ದು ಎಷ್ಟು ಖರ್ಚಿದ್ರು ಒಂದು 2,000 ರೂಪಾಯಿ ಆದರೂ ಸೇವ್ ಮಾಡೋಕ್ಕೆ ಟ್ರೈ ಮಾಡಿರಿ. ನೀವು ಈ ಫಸ್ಟ್ ಸ್ಟೆಪ್ಪನ್ನು ತೊಗೊಂಡ್ರಿ ಅಂತಂದರೆ ನಿಮ್ಗೊಂದು ಹ್ಯಾಬಿಟ್ ಬೀಳ್ತೈತಿ. ಆ್ಯಂಡ್ ಲೆಟ್ ಮಿ ಟೆಲ್ ಯು ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಹಿಯರ್. ಹ್ಯಾಬಿಟ್ ಕಂಪೌಂಡ್ಸ್. ಸೆಕೆಂಡ್ ಮಿಸ್ಟೇಕ್, ಲೈಫ್ ಸ್ಟೈಲ್ ಇನ್ಫ್ಲೇಷನ್. ನಿಮ್ಗೆ ಸ್ಯಾಲ್ರಿ ಬರೋದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲ ಓಕೆ ಅನ್ನಿಸ್ತೈತೆ, ಆದರೆ ಇವಾಗ ಇದೆಲ್ಲ ಕಡಿಮೆ ಅನ್ಸಾಕತ್ತೈತಿ. ನೀವು PG ಒಳಗಿರೋರ ಇವಾಗ ರೂಮ ಅಥವಾ ಫ್ಲ್ಯಾಟ್ ಮಾಡಿದ್ದೀರಿ. BMTC ಬಸ್ ಒಳಗೆ ಓಡಾಡೋರ ಊಬರ್ ಬುಕ್ ಮಾಡ್ತೀರಿ. ವಾರಕ್ಕೆ 1 ಸಾರಿ ಹೊರಗಡೆ ಊಟಕ್ಕೆ ಹೋಗೋರ 4 ಸಾರಿ ಹೊರಗಡೆ ಊಟಕ್ಕೆ ಹೊಂಟಿದ್ದೀರಿ. ಇದು ಯಾವುದು ರಾಂಗ್ ಡಿಸಿಷನ್ಸ್ ಅಂತರೂ ಅಲ್ಲ, ಆದ್ರೆ ಇದೆಲ್ಲ ಸಮ್ ಮಾಡಿ ನೋಡಿದ್ರೆ ನಿಮ್ಮ ಅರ್ನಿಂಗ್ಸ್ಗಿಂತ ನಿಮ್ಮ ಎಕ್ಸ್ಪೆನ್ಸಸ್ ಫಾಸ್ಟಾಗಿ ಗ್ರೋ ಆಗಕತ್ತೈತಿ. ಆ್ಯಂಡ್ ದಿಸ್ ಈಸ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ ವೈ ಲಾಟ್ ಆಫ್ ಪೀಪಲ್ ವಿಲ್ ಸ್ಟೇ ಬ್ರೋಕ್. ಸೊ ಇದನ್ನು ಯಾವ ಥರ ಕಂಟ್ರೋಲ್ ಮಾಡೋದ? ಇದು ಭಾಳ ಸಿಂಪಲ್ ಐತಿ. ನೀವು ಯಾವಾಗ ನಿಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡನ್ನು ಮಾಡಕತ್ತಿರ್ತಾರಲ್ಲ ಅವಾಗ ಒಂದು ಸಿಂಪಲ್ ಕ್ವಶನನ್ನು ಕೇಳ್ಕೊಡ್ರಿ, ನನ್ನ ಸೇವಿಂಗ್ಸ್ ಪರ್ಸೆಂಟೇಜ್ ಹೆಚ್ಚಾಗೈತು ಅಥವಾ ಸೇಮ್ ಆಯಿತು ಅಂತೇಳಿ. ಫಾರ್ ಎಕ್ಸಾಂಪಲ್, ನಿಮ್ದೇನಾದರೂ 40,000 ಸ್ಯಾಲ್ರಿ ಇದ್ದಿದ್ದ 55,000 ಸ್ಯಾಲ್ರಿ ಆಯಿತು ಅಂತಂದ್ರೆ ನಿಮ್ಮ ಸೇವಿಂಗ್ಸ್ 11,000 ಆಗೋ ಬದಲಿ 8,000 ಉಳಿದಿತ್ತು ಅಂತಂದ್ರೆ ನೀವು ಆಲ್ರೆಡಿ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಒಳಗೆ ಇದೀರಿ. ಇದರ ಅರ್ಥ ನೀವು ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಬೇಕಾ. ಮಿಸ್ಟೇಕ್ ನಂಬರ್ 3, ಮೈ PF ಈಸ್ ಇನಫ್. ಫಸ್ಟ್ ಥಿಂಗ್ ಫಸ್ಟ್, ಐ ಕಂಪ್ಲೀಟ್ಲಿ ಅಗ್ರಿ. PF ಒಂದು ಬೆಸ್ಟ್ ಬೆನಿಫಿಟ್ ಐತಿ ನಿಮ್ಮ ಸೇವಿಂಗ್ಸನ್ನು ಮಾಡಿಡಕ್ಕೆ. ಆದ್ರೆ ಇದು ನಿಮ್ಮ ಎಮರ್ಜೆನ್ಸಿ ಫಂಡ್ ಅಲ್ಲ. ಇದನ್ನು ನಿಮಗೆ ಯಾವಾಗ ಬೇಕೋ ಅವಾಗ ವಿತ್ಡ್ರಾ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಮತ್ತು ಇದು ಅಷ್ಟು ಈಸಿ ಕೂಡ ಇಲ್ಲ. ನೀವು ಕಂಪನಿ ಚೇಂಜ್ ಮಾಡಿದಾಗ ಇದನ್ನು ವಿತ್ಡ್ರಾ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಇದನ್ನು ನೆಕ್ಸ್ಟ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿರಿ. ಇದು ಸೋಲಲಿ ನಿಮ್ಮ ರಿಟೈರ್ಮೆಂಟ್ಗೋಸ್ಕರ ಬಿಲ್ಡ್ ಮಾಡಿರೋದ. ಸೊ ಇದು ನಿಮ್ಮ 30s 40s ಒಳಗೆ ನಿಮ್ಮ ಸ್ಟಾರ್ಟಪ್ ಫಂಡಿಂಗ್ ಆಯಿತು, ನಿಮ್ಮ ವೆಲ್ತ್ ಬಿಲ್ಡಿಂಗ್ ಆಯಿತು, ಇದಕ್ಕೆಲ್ಲ ಯೂಸ್ ಮಾಡುವಂಥ ಅಮೌಂಟ್ ಅಲ್ವೇ ಅಲ್ಲ. ಸೊ ಮೇಕ್ ಶ್ಯೂರ್ ನೀವು ಇದನ್ನು ಟಚ್ ಮಾಡಬೇಡ್ರಿ. ಆಲ್ ರೈಟ್, ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆ್ಯಕ್ಷನ್ ಪ್ಲ್ಯಾನ್. ಈ ವಿಡಿಯೋ ನೋಡಿದ 24 ಗಂಟೆ ಒಳಗಡೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಓಪನ್ ಮಾಡಿರಿ ಅಥವಾ ನಿಮ್ಮ ಪೇ ಸ್ಲಿಪ್ಸನ್ನು ಓಪನ್ ಮಾಡಿರಿ. ಅದರೊಳಗಡೆ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ ಅಂದರೆ ನೆಟ್ ಟೇಕ್ ಹೋಮ್ ಸ್ಯಾಲ್ರಿನ ಫೈಂಡ್ ಔಟ್ ಮಾಡಿರಿ. ಮತ್ತು ಒಂದು ಸೆಪ್ರೇಟ್ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿದ 20% ಅದಕ್ಕೆ ಟ್ರಾನ್ಸ್ಫರ್ ಮಾಡಿರಿ. ಅಂದರೆ ನಮ್ಮ ಎಕ್ಸಾಂಪಲ್ ಪ್ರಕಾರ 8,400 ಅರೌಂಡ್ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾ. ಸೊ ದಿಸ್ ಈಸ್ ವೆರಿ ಕ್ರೂಷಿಯಲ್. ಸಿಂಪಲ್ ಸ್ಟೆಪ್ ಐತಿ, ಬಟ್ ದಿಸ್ ವಿಲ್ ಬಿಲ್ಡ್ ಯು ಹ್ಯಾಬಿಟ್. ನೀವು 24 ಅವರ್ ಒಳಗೆ ಈ ಆ್ಯಕ್ಷನ್ ತೊಗೊಂಡ್ರೆ ಅಂದರೆ ನಿಮ್ಗೊಂದು ಹ್ಯಾಬಿಟ್ ಬಿಲ್ಡ್ ಆಗ್ತೈತಿ. ಸೊ ಯು ಹ್ಯಾವ್ ಆಲ್ರೆಡಿ ಮೇಡ್ ದ ಮೂವ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ವಿಕ್ ರೀಕ್ಯಾಪ್. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲ್ರಿಯನ್ನು ಫೈಂಡ್ ಔಟ್ ಮಾಡಬೇಕಾ. ಸೆಕೆಂಡ್, 3 ಬಕೆಟ್ಗಳನ್ನು ಕ್ರಿಯೇಟ್ ಮಾಡಬೇಕಾ, 50 30 20 ರೂಲ್ ಅಪ್ಲೈ ಮಾಡಿ. ಥರ್ಡ್, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋಕೆ ಶುರು ಮಾಡಬೇಕಾ. ದಟ್ಸ್ ವಾಟ್ ಯು ಲರ್ನ್ಡ್ ಇನ್ ದಿಸ್ ವಿಡಿಯೋ. ಸಿಂಪಲ್ ಆ್ಯಂಡ್ ಎಫೆಕ್ಟಿವ್. ಆ್ಯಂಡ್ ಹಿಯರ್ ದ ಥಿಂಗ್, ಈ ಎಲ್ಲ ಟಾಸ್ಕ್ಸ್ಗಳನ್ನು ಈಸಿ ಮಾಡೋದಕ್ಕೋಸ್ಕರ ಮತ್ತು ನಿಮ್ಮ ಲೈಫನ್ನು ಈಸಿ ಮಾಡೋದಕ್ಕೋಸ್ಕರ ನಾನು ನಿಮಗೋಸ್ಕರ ಒಂದು ಫಸ್ಟ್ ಸ್ಯಾಲ್ರಿ ಚೆಕ್ ಲಿಸ್ಟನ್ನು ರೆಡಿ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟ್ ಒಳಗೆ ಕೊಟ್ಟಿದ್ದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ. ಇದರೊಳಗೆ ನಾನು ಎಲ್ಲ ಆಟೋಮೇಟ್ ಮಾಡಿಟ್ಟಿದ್ದೇನೆ. ಜಸ್ಟ್ ನೀವು 2-3 ಥಿಂಗ್ಸ್ ಆ್ಯಡ್ ಮಾಡಬೇಕು. ಲೈಕ್ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ ಆ್ಯಡ್ ಮಾಡಿದ್ರಿ ಅಂದರೆ ನಿಮ್ಗೆ ಇದೆಲ್ಲ ಡೇಟಾನ ಆಟೋ ಪಾಪ್ಯುಲೇಟ್ ಮಾಡಿಕೊಡ್ತೈತಿ. ಭಾಳ ಯೂಸ್ಫುಲ್ ಟೂಲ್ ಐತಿ, ಯೂಸ್ ಮಾಡಿಕೊಡ್ರಿ. ನಮ್ಮ ನೆಕ್ಸ್ಟ್ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಕತ್ತಿದ್ದೀವಿ ಎಂಟೈರ್ ಇಯರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ಥರ ಮಾಡಬೇಕು ಅಂತೇಳಿ ಸಿಂಪಲ್ ಕನ್ನಡದೊಳಗೆ. ಆ್ಯಂಡ್ ದಿಸ್ ಈಸ್ ದ ರೈಟ್ ಟೈಮ್ ಟು ವಾಚ್ ದಿಸ್ ವಿಡಿಯೋ. ಯಾಕಂದ್ರೆ ಇವಾಗ ಏಪ್ರಿಲ್ ಬರಾಕತ್ತೈತಿ. ಏಪ್ರಿಲಿಂದ ನೀವು ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಿದ್ರಿ ಅಂದರೆ, ಯಾಕಂದ್ರೆ ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಗ್ತೈತಿ, ಇದು ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಆ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ.
ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.